ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಕನ್ನಡ ಚಾನಲ್. ನಾನು ನಿಮ್ಮ ಸೌಮ್ಯ. ಫ್ರೆಂಡ್ಸ್, ಈಗೀಗ ನಾವೆಲ್ಲರೂ ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇರ್ತೀವಿ ಅಥವಾ ಕೇಳ್ತಾ ಇರ್ತೀವಿ. ಏನಪ್ಪ ಇದು, ತಿನ್ನೋ ಊಟದಲ್ಲಿ ಕೆಮಿಕಲ್ಸ್, ಕುಡಿಯೋ ನೀರಿನಲ್ಲಿ ಕೆಮಿಕಲ್ಸ್, ಅಟ್ಲೀಸ್ಟ್ ಆ ಉಸಿರಾಡೋ ಗಾಳಿಯಲ್ಲೂ ಪೊಲ್ಯೂಷನ್. ಇವೆಲ್ಲ ನೋಡಿ ನಮಗೆ ಸಾಕಾಗೋಗಿದೆ. ನಮಗೆ ಏನಿದ್ರು ನ್ಯಾಚುರಲ್ ಆಗಿರೋದು ಬೇಕು, ಸೈಡ್ ಎಫೆಕ್ಟ್ಸ್ ಅನ್ನೋದೇ ಇರಬಾರ್ದು ಅಂತ ಪ್ರತಿಯೊಬ್ಬರು ಆಸೆ ಪಡ್ತಾ ಇರ್ತೀವಿ. ನಮ್ಮ ಅಜ್ಜಿ ತಾತಂದರು ಯಾಕೆ ಅಷ್ಟು ವರ್ಷ ಅವರು ನಮಗಿಂತ ಹೆಚ್ಚು ಗಟ್ಟಿಯಾಗಿದ್ದರು ಅನ್ನೋ ಡೌಟ್ ಎಲ್ಲರಿಗೂ ಕಾಡ್ತಾ ಇರುತ್ತೆ. ಯಾಕೆ ಅಂದರೆ ಅವರು ಸಣ್ಣ ಪುಟ್ಟ ಕಾಯಿಲೆಗೆ ಅವರು ಮೆಡಿಕಲ್ ಶಾಪ್ಗೆ ಓಡ್ತಾ ಇರಲಿಲ್ಲ. ನಮ್ಮ ಥರ ಅವರು ಮನೆ ಹಿತ್ತಲಿನಲ್ಲಿ ಸಿಗೋ ತುಳಸಿ, ಅಮೃತ ಬಳ್ಳಿ, ಅಶ್ವಗಂಧವನ್ನೇ ಅವರು ಸಂಜೀವಿನಿ ಅಂದ್ಕೊಂಡು ಅದನ್ನು ಬಳಸ್ತಾ ಇದ್ರು. ಆದರೆ ನಾವಿವತ್ತೇನು ಮಾಡ್ತಾ ಇದ್ದೀವಿ, ಸಿಟಿಯಲ್ಲಿರೋ ನಮಗೆ ಈ ಗಿಡಗಳನ್ನ ಬೆಳೆಸೋಕ್ಕೆ ಜಾಗನೇ ಇಲ್ಲ, ಅಥವಾ ದಿನ ಅದನ್ನು ಅರ್ದುಬಿಟ್ಟು ಕಷಾಯ ಮಾಡೋಕ್ಕೆ ಟೈಮು ಸಹ ಇಲ್ಲ. ಆದರೆ ಇವತ್ತು ನಾನು ನಿಮಗೆ ಮಾರ್ಕೆಟಲ್ಲಿ ಸಿಗೋ ಬೆಸ್ಟ್ ಹರ್ಬಲ್ ಸಪ್ಲಿಮೆಂಟ್ಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಅಶ್ವಗಂಧ, ತ್ರಿಫಲ, ಬ್ರಾಹ್ಮಿ ಅಂದರೆ ಏನು, ಅದು ನಿಜವಾಗ್ಲೂ ಕೆಲಸ ಮಾಡುತ್ತಾ? ಫ್ಲಿಪ್ಕಾರ್ಟ್ನಲ್ಲಿ ಸಿಗೋ ಕಲಬೆರಕೆ ಇಲ್ಲದ ಒರಿಜಿನಲ್ ಬ್ರ್ಯಾಂಡ್ಗಳಾದರೂ ಯಾವುದು? ಆಯುರ್ವೇದ ಅಂದರೆ ಉಷ್ಣ ಆಗುತ್ತೆ, ಹೀಟ್ ಆಗುತ್ತೆ ಅಂತ ಹೇಳ್ತಾರೆ. ಆ ಮಾತು ನಿಜಾನ? ಅದನ್ನು ಬ್ಯಾಲೆನ್ಸ್ ಮಾಡೋದಾದರೂ ಹೇಗೆ? ಈ ಎಲ್ಲವನ್ನು ನಾನು ವಿವರವಾಗಿ ಹೇಳ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಯಾಕೆ ಅಂದರೆ ಆಯುರ್ವೇದದಲ್ಲಿ ಡೋಸೇಜ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಬನ್ನಿ ಶುರು ಮಾಡೋಣ. ಫಸ್ಟ್ ನಾವು ಒಂದು ಕ್ಲಾರಿಟಿ ತಗೊಳ್ಳೋಣ. ಇಂಗ್ಲೀಷ್ ಮೆಡಿಸಿನ್ಗೂ ಹಾಗೆಯೇ ಹರ್ಬಲ್ ಸಪ್ಲಿಮೆಂಟ್ಸ್ಗೂ ಇರೋ ವ್ಯತ್ಯಾಸನ ನಾವು ತಿಳ್ಕೊಳ್ಳೋಣ. ಇಂಗ್ಲೀಷ್ ಮಾತ್ರೆಗಳು ಅಂದರೆ ಅಲೋಪತಿ, ರೋಗದ ಲಕ್ಷಣಗಳ ಮೇಲೆ ಇವು ಕೆಲಸ ಮಾಡುತ್ತೆ. ಉದಾಹರಣೆ ಕೊಡ್ತೀನಿ, ಗೊತ್ತಾಗುತ್ತೆ ನೋಡಿ. ನಿಮಗೆ ತಲೆನೋವು ಬಂದರೆ ನಾವು ಮಾತ್ರೆ ತಗೊತೀವಿ. ಆದರೆ ಹರ್ಬಲ್ ಅಥವಾ ಆಯುರ್ವೇದ ಸಪ್ಲಿಮೆಂಟ್ಸ್ ಇದೆಯಲ್ಲ, ಇದೇನು ಮಾಡುತ್ತೆ ಅಂದರೆ ಕಾಯಿಲೆ ಬರದೇ ಇರೋ ಹಾಗೆ ಇದು ತಡೆಯೋಕ್ಕೆ ಪ್ರಿವೆನ್ಷನ್ ಮಾಡುತ್ತೆ. ಇದು ನಮ್ಮ ದೇಹವನ್ನು ಒಳಗಿಂದ ಸ್ಟ್ರಾಂಗ್ ಮಾಡೋಕ್ಕೆ ತುಂಬಾ ಕೆಲಸ ಮಾಡುತ್ತೆ. ಇವು ಬೇರೇನಲ್ಲ, ಇದು ಗಿಡಮೂಲಿಕೆಗಳ ಸಾರ ಅಂದರೆ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಅಂದರೆ ಗಿಡದ ಎಲೆ ಅಥವಾ ಬೇರನ್ನು ಒಣಗಿಸ್ಬಿಟ್ಟು ಅದನ್ನು ಪ್ರೋಸೆಸ್ ಮಾಡಿಬಿಟ್ಟು ಟ್ಯಾಬ್ಲೆಟ್ ರೂಪದಲ್ಲಿ ಕೊಡ್ತಾರೆ, ಅಷ್ಟೇ. ನಮ್ಮ ಭಾರತದಲ್ಲಿ ಸಾವಿರಾರು ಗಿಡಮೂಲಿಕೆಗಳಿದೆ. ಆದರೆ ನನಗೆ ಪ್ರತಿನಿತ್ಯ ಲೈಫ್ ಸ್ಟೈಲ್ಗೆ ಬೇಕಾಗಿರೋ ಟಾಪ್ 3 ಹರ್ಬ್ಸ್ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಈಗೀಗ ಎಲ್ಲರಿಗೂ ಇರೋ ಕಾಮನ್ ಸಮಸ್ಯೆ ಏನು ಅಂದರೆ ಅದು ಸ್ಟ್ರೆಸ್ ಅಂತ ಪ್ರತಿಯೊಬ್ಬರು ಒಪ್ಕೊತಾರೆ. ದ ಕಿಂಗ್ ಆಫ್ ಆಯುರ್ವೇದ ಯಾವುದು ಅಂತ ಕೇಳಿದ್ರೆ ಪ್ರತಿಯೊಬ್ಬರು ಹೇಳ್ತಾರೆ ಅಶ್ವಗಂಧ ಅಂತ. ಈ ಅಶ್ವಗಂಧದ ಕೆಲಸ ಏನು ಅಂದರೆ ನಮ್ಮ ಮೆದುಳಿನ ಕರ್ಟಿಸೋಲ್ ಲೆವೆಲನ್ನು ಇದು ಕಡಿಮೆ ಮಾಡುತ್ತೆ. ರಾತ್ರಿ ನಿದ್ದೆ ಬರ್ತಾ ಇಲ್ವಾ, ಹಾಗೆಯೇ ಪದೇ ಪದೇ ಟೆನ್ಷನ್ ಆಗ್ತಾ ಇದೆಯಾ, ಇದಕ್ಕೆಲ್ಲ ಬೆಸ್ಟ್ ಅಶ್ವಗಂಧ ಅಂತ ಹೇಳ್ತಾರೆ. ಜೊತೆಗೆ ಇದು ಗಂಡಸರಿಗೆ ಶಕ್ತಿ ಹೆಚ್ಚಿಸೋಕೆ ಕೂಡ ಇದು ಹೆಲ್ಪ್ ಮಾಡುತ್ತೆ. ಆಯುರ್ವೇದದಲ್ಲಿ ನಾವು ತ್ರಿಫಲ ಬಗ್ಗೆ ಹೆಚ್ಚಾಗಿ ಕೇಳ್ತಾ ಇರ್ತೀವಿ. ಈ ತ್ರಿಫಲ ಅಂದರೆ ಏನು ಅಂದರೆ ಇದು 3 ಹಣ್ಣುಗಳ ಮಿಶ್ರಣವನ್ನು ಮಾಡಿರ್ತಾರೆ. ಇದಕ್ಕೋಸ್ಕರನೇ ಇದಕ್ಕೆ ತ್ರಿಫಲ ಅನ್ನೋ ಹೆಸರು ಬಂದಿದೆ. ಇದರಲ್ಲಿ ನಲ್ಲಿಕಾಯಿ, ತಾರೆಕಾಯಿ, ಅಳಲೆಕಾಯನ್ನು ಮಿಶ್ರಣ ಮಾಡಿರ್ತಾರೆ. ಈ ತ್ರಿಫಲದ ಕೆಲಸ ಏನು ಅಂದರೆ ಯಾರಿಗೆ ಹೊಟ್ಟೆ ಕ್ಲೀನ್ ಇರಲ್ವೋ, ಮಲಬದ್ಧತೆ ಇರುತ್ತೋ ಅಂಥವ್ರಿಗೆ ಇದು ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಹೊಟ್ಟೆ ಚೆನ್ನಾಗಿದ್ದರೆ ಎಲ್ಲ ಚೆನ್ನಾಗಿರುತ್ತೆ ಅಂತಾರಲ್ಲ, ಅದಕ್ಕೆ ಇದೇ ಬೆಸ್ಟ್. ಬ್ರಾಹ್ಮಿ, ಇದು ಮೆದುಳಿಗೆ ಟಾನಿಕ್ ಇದ್ದ ಹಾಗೆ. ಮರವು ಜಾಸ್ತಿ ಇದ್ದರೆ ಅಥವಾ ಓದೋ ಮಕ್ಕಳಿಗೆ ಏಕಾಗ್ರತೆ, ಕಾನ್ಸಂಟ್ರೇಷನ್ ಬೇಕು ಅಂದರೆ, ಅಥವಾ ನಿಮಗೆ ಫೋಕಸ್ ಮಾಡೋಕ್ಕೆ ಆಗ್ತಾ ಇಲ್ಲ ಅಂದರೆ ಆ ಟೈಮಲ್ಲಿ ನೀವು ಬ್ರಾಹ್ಮಿ ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಈಗ ಮಾರ್ಕೆಟ್ನಲ್ಲಿ ಸಿಗ್ತಾ ಇರೋ ಕಲಬೆರಕೆ ಪ್ರಾಡಕ್ಟ್ಗಳ ಮಧ್ಯೆ ಒರಿಜಿನಲ್ ಯಾವುದು ಅಂತ ಹುಡ್ಕೋದು ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ನಿಮಗಾಗಿ GMP ಅಂದರೆ ಗುಡ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಕ್ಟೀಸ್, ಹಾಗೆಯೇ FSSAI ಸರ್ಟಿಫಿಕೇಟ್ ಆಗಿರೋ ಟಾಪ್ ಬ್ರ್ಯಾಂಡ್ ಲಿಸ್ಟ್ ಮಾಡಿದ್ದೀನಿ. ಅದನ್ನು ಇವತ್ತು ವಿಡಿಯೋನಲ್ಲಿ ಹೇಳ್ತಾ ಇದ್ದೀನಿ. ಇದು ಯಾವುದೇ ರೀತಿಯ ನಾನು ಸ್ಪಾನ್ಸರ್ ವಿಡಿಯೋ ಮಾಡ್ತಾ ಇಲ್ಲ. ಇದು ಜಸ್ಟ್ ನನ್ನ ನಾಲೆಡ್ಜನ್ನ ನಾನು ಶೇರ್ ಮಾಡ್ತಾ ಇದ್ದೀನಿ ಅಷ್ಟೇ. ಹಿಮಾಲಯ ಅಶ್ವಗಂಧ ಟ್ಯಾಬ್ಲೆಟ್, ಇದು ತುಂಬಾ ಹಳೆಯದು, ಹಾಗೆಯೇ ನಂಬಿಕಸ್ಥ ಬ್ರ್ಯಾಂಡ್ ಅಂದರೆ ತಪ್ಪಾಗಲ್ಲ. ಹಿಮಾಲಯನ್ ಪ್ರಾಡಕ್ಟ್ ಎಲ್ಲ ಕಡೆಯೂ ಸಿಗುತ್ತೆ. ಅದು ಸಹ ಇವರು ಕಡಿಮೆ ರೇಟ್ಗೆ ಇವರು ಮಾರ್ತಾರೆ. ಇದು ಶುದ್ಧ ಅಶ್ವಗಂಧ ಬೇರಿನ ಎಕ್ಸ್ಟ್ರಾಕ್ಟ್ನಿಂದ ಮಾಡಲ್ಪಟ್ಟಿದೆ. ಸೆಕೆಂಡ್ ಒನ್ ಬಂದ್ಬಿಟ್ಟು ಆರ್ಗ್ಯಾನಿಕ್ ಇಂಡಿಯಾ ತ್ರಿಫಲ. ಆರ್ಗ್ಯಾನಿಕ್ ಇಂಡಿಯಾ ಬ್ರ್ಯಾಂಡ್ ಇದೆಯಲ್ಲ, ಇದು ತುಂಬಾ ವಿಶೇಷ. ಇವರ ವಿಶೇಷ ಏನು ಅಂದರೆ ಇವರು ಯಾವುದೇ ರೀತಿಯ ಪೆಸ್ಟಿಸೈಡ್ಸ್ ಬಳಸದೆ ಇವರು ಬೆಳೆಸಿರೋ ಗಿಡಗಳನ್ನ ಇವರು ಯೂಸ್ ಮಾಡ್ತಾರೆ. ಇವರ ತ್ರಿಫಲ ಕ್ಯಾಪ್ಸೂಲ್ ಇರುತ್ತಲ್ಲ, ಇದು ಗಾಜಿನ ಬಾಟಲ್ನಲ್ಲೇ ಬರುತ್ತೆ. ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ಯಾಬ್ಲೆಟ್ ನುಂಗೋಕ್ಕೆ ತುಂಬಾ ಕಷ್ಟಪಡ್ತಾ ಇದ್ದೀರಾ ಅಂದರೆ ನೀವು
ಕಪಿವಾ ಬ್ರ್ಯಾಂಡ್ ಅವರ ಜ್ಯೂಸನ್ನು ಒಂದ್ಸಲ ಟ್ರೈ ಮಾಡಿ. ಇವರು ಮಾಡರ್ನ್ ಆಯುರ್ವೇದಕ್ಕೆ ತುಂಬಾ ಫೇಮಸ್. ಇವರ ಆಮ್ಲೆ ಜ್ಯೂಸ್ ಇದೆಯಲ್ಲ, ಇದು ಕೂದಲು ಉದುರೋದನ್ನು ತಡೆಯುತ್ತೆ, ಹಾಗೆಯೇ ಸ್ಕಿನ್ ಗ್ಲೋ ಆಗೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನಮಗೆಲ್ಲ ಗೊತ್ತಿರೋದೆ. ಅದೇನು ಅಂದರೆ ಡಾಬರ್ ಚಾವನ್ ಫ್ರೆಶ್. ಸಕ್ಕರೆ ಕಾಯಿಲೆ ಇರೋರಿಗೆ ಡಾಬರ್ ಚಾವನ್ ಫ್ರೆಶ್ ಶುಗರ್ ಫ್ರೀ ಸಹ ಸಿಗುತ್ತೆ. ಇಮ್ಯುನಿಟಿಗೆ ಇದಕ್ಕಿಂತ ಬೆಸ್ಟ್ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ಹರ್ಬಲ್ ಪ್ರಾಡಕ್ಟ್ಸ್ ತೊಗೊಬೇಕಾದ್ರೆ ಯಾವಾಗಲೇ ಆಗಲಿ ನೀವು ಎಕ್ಸ್ಟ್ರಾಕ್ಟ್ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡಿ. ಬರೀ ಎಲೆ ಒಣಗಿಸ್ಬಿಟ್ಟು ಪುಡಿ ಮಾಡಿರೋಕ್ಕಿಂತ ಎಕ್ಸ್ಟ್ರಾಕ್ಟ್ಗೆ ಹೆಚ್ಚು ಪವರ್ಫುಲ್. ಈಗ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ನನಗೆ ತುಂಬ ಜನ ಹೇಳ್ತಾ ಇರ್ತಾರೆ, ಅಶ್ವಗಂಧ ಅಥವಾ ಆಯುರ್ವೇದಿಕ್ ಗಿಡಮೂಲಿಕೆಗಳನ್ನ ಯೂಸ್ ಮಾಡಿದ್ರೆ ನನಗೆ ತುಂಬಾ ಹೀಟ್ ಆಗುತ್ತೆ ಅಂತ, ಹಾಗೆಯೇ ಮುಖದಲ್ಲಿ ಗುಳ್ಳೆ ಸಹ ಬರುತ್ತೆ ಅಂತ ಹೇಳ್ತಾ ಇರ್ತಾರೆ. ಇದು ನಿಜಾನ ಅಂತ ಕೇಳಿದ್ರು. ಹೌದು, ಇದು ನಿಜ. ಅಶ್ವಗಂಧ, ಶಿಲಾಜಿತ್ ಹಾಗೆಯೇ ಕೆಲ ಆಯುರ್ವೇದ ಗಿಡಮೂಲಿಕೆಗಳು ಸ್ವಭಾವವಾಗಿ ಉಷ್ಣವಾಗಿರುತ್ತೆ. ಇದನ್ನು ಹಾಗೆ ನಾವು ತಗೊಂಡ್ರೆ ನನಗೆ ಪಿತ್ತ ಜಾಸ್ತಿ ಆಗ್ಬೋದು. ಹಾಗಾದರೆ ಇದನ್ನು ಹೇಗೆ ಅವಾಯ್ಡ್ ಮಾಡೋದು? ಬನ್ನಿ, ಇದಕ್ಕೂ ಸಹ ಪರಿಹಾರ ಇದೆ. ಅದೇನು ಅಂತ ತಿಳಿಯೋಣ. ಈ ಟ್ಯಾಬ್ಲೆಟ್ಸನ್ನು ಯಾವಾಗಲೇ ಆಗಲಿ ನಾವು ಉಗುರು ಬೆಚ್ಚಿನ ಹಾಲಿನ ಜೊತೆ ತೊಗೊಬೇಕಾಗತ್ತೆ. ಹಾಲು ತಂಪಾಗಿರೋದ್ರಿಂದ ಆ ಟ್ಯಾಬ್ಲೆಟ್ ಉಷ್ಣವನ್ನು ಬ್ಯಾಲೆನ್ಸ್ ಮಾಡುತ್ತೆ. ಊಟದಲ್ಲಿ ಸ್ವಲ್ಪ ತುಪ್ಪ ಇದ್ದರೆ ತುಂಬಾ ಒಳ್ಳೆಯದು. ಇನ್ನು ಆಯುರ್ವೇದ ಸಪ್ಲಿಮೆಂಟ್ಸ್ ತೊಗೊಬೇಕಾದ್ರೆ ನೀವು ನೀರನ್ನು ಜಾಸ್ತಿ ಕುಡಿಬೇಕಾಗುತ್ತೆ. ಹೀಗೆ ಮಾಡಿದ್ರೆ ನಿಮಗೆ ಹೀಟ್ ಆಗಲ್ಲ. ಇದು ನ್ಯಾಚುರಲಿ ಅಲ್ವಾ, ಸೇಫ್ ಆಗಿರುತ್ತೆ ಅಂದ್ಕೊಂಡು ಎಲ್ಲರೂ ತೊಗೊಳಕ್ಕೆ ಹೋಗಬೇಡಿ. ಇದರಿಂದ ಕೆಲವರು ಹುಷಾರಾಗಿರಬೇಕು. ಯಾರು ಅಂದರೆ ಗರ್ಭಿಣಿಯರು. ದಯವಿಟ್ಟು ಪ್ಲೀಸ್ ಅಲೋವೆರಾ, ಪಪ್ಪಾಯ, ಅಶ್ವಗಂಧ ಅಥವಾ ಯಾವುದೇ ರೀತಿಯ ಹರ್ಬಲ್ ಟ್ಯಾಬ್ಲೆಟ್ಸನ್ನು ಡಾಕ್ಟ್ರು ಕೇಳದೆ ನೀವು ತಿನ್ನಕ್ಕೆ ಹೋಗಬೇಡಿ. ಇದು ಗರ್ಭಕೋಶದ ಮೇಲೆ ಪರಿಣಾಮ ಬೀರ್ಬೋದು. ಇನ್ನು BP ಶುಗರ್ ರೋಗಿಗಳು, ನೀವು ಈಗಾಗಲೇ ಇಂಗ್ಲೀಷ್ ಮೆಡಿಸಿನ್ ತೊಗೊತಾ ಇದ್ದರೆ ಅದರ ಜೊತೆ ನೀವು ಇದನ್ನು ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ. ಎರಡರ ಮಧ್ಯೆ ಕನಿಷ್ಠ ಪಕ್ಷ ಅಂದ್ರೂ 1 ಗಂಟೆ ಗ್ಯಾಪ್ ಇರಬೇಕಾಗತ್ತೆ. ಇನ್ನು ನಿಮಗೆ ಮುಂದಿನ ವಾರ ಆಪ್ರೇಷನ್ ಇದೆ ಅಂದರೆ ಇವತ್ತೇ ನೀವು ಹರ್ಬಲ್ ಸಪ್ಲಿಮೆಂಟ್ಸನ್ನು ನಿಲ್ಲಿಸೋದು ತುಂಬಾ ಒಳ್ಳೆಯದು. ಶುಂಠಿ, ಬೆಳ್ಳುಳ್ಳಿ ರಕ್ತವನ್ನು ತೆಳ್ಳಗೆ ಮಾಡುತ್ತೆ. ಸರಿಯಾದ ಸಮಯದಲ್ಲಿ ತಗೊಂಡ್ರೆ ಮಾತ್ರ ರಿಸಲ್ಟ್ ಸಿಗುತ್ತೆ. ಅಶ್ವಗಂಧ ಯೂಸ್ ಮಾಡಬೇಕು ಅಂದ್ಕೊಳ್ಳೋರು ನೀವು ಇದನ್ನು ರಾತ್ರಿ ಮಲಗೋಕ್ಕೂ ಮುಂಚೆ ನೀವು ಬೆಚ್ಚಗಿನ ಹಾಲಿನ ಜೊತೆಗೆ ತಗೊಳ್ಳಿ, ಒಳ್ಳೆ ನಿದ್ದೆ ಬರುತ್ತೆ. ನಾವು ತ್ರಿಫಲ ಯೂಸ್ ಮಾಡ್ತೀವಿ ಅನ್ನೋರು ಇದನ್ನು ಕೂಡ ನೀವು ರಾತ್ರಿ ಊಟ ಆದಮೇಲೆ ಅಥವಾ ನೀವು ಮಲಗೋಕ್ಕೂ ಮುಂಚೆ ನೀವು ಬಿಸಿ ನೀರಿನಲ್ಲಿ ತಗೊಳ್ಳಿ. ಬೆಳಗ್ಗೆ ನಿಮ್ಮ ಹೊಟ್ಟೆ ಹಗರ ಆಗಿರುತ್ತೆ. ನೀವು ಬ್ರಾಹ್ಮಿ ಆಮ್ಲನ ಯೂಸ್ ಮಾಡ್ತೀವಿ ಅಂದರೆ ಇದನ್ನು ನೀವು ಬೆಳಗ್ಗೆ ತಿಂಡಿ ಆದಮೇಲೆ ತಗೊಳ್ಳೋದು ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಒಂದು ಮಾತು, ನೀವು ಆಯುರ್ವೇದ ಅನ್ನೋದು ನಿಧಾನವಾಗಿ ನಮಗೆ ಕೆಲಸ ಮಾಡುತ್ತೆ. ಇವತ್ತು ತಗೊಂಡ್ರೆ ನಾಳೆನೇ ಅದು ಮ್ಯಾಜಿಕ್ ಆಗಲ್ಲ. ಕನಿಷ್ಠ ಅಂದ್ರೂ 1-3 ತಿಂಗಳು ನೀವು ಸತತವಾಗಿ ಯೂಸ್ ಮಾಡಬೇಕಾಗುತ್ತೆ. ವಿಡಿಯೋ ಮುಗಿಸೋಕ್ಕೆ ಮುಂಚೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಈ ವಿಡಿಯೋ ಕೇವಲ ಮಾಹಿತಿಗಾಗಿ ಮಾತ್ರನೇ. ಪ್ರತಿಯೊಬ್ಬರು ದೇಹದ ಪ್ರಕೃತಿ ವಾತ, ಪಿತ್ತ, ಕಫ ಬೇರೆ ಬೇರೆನೇ ಇರುತ್ತೆ. ಒಬ್ರಿಗೆ ಆಗಿ ಬಂದಿದ್ದು ಇನ್ನೊಬ್ರಿಗೆ ಆಗದೆ ಇರಬಹುದು. ನಿಮಗೆ ಈಗಾಗಲೇ ಯಾವುದಾದ್ರೂ ಗಂಭೀರ ಕಾಯಿಲೆ ಇದ್ದರೆ ದಯವಿಟ್ಟು ನೀವು ಆಯುರ್ವೇದಿಕ್ ಡಾಕ್ಟರ್ ಹತ್ರ ಒಂದ್ಸಲ ಮೀಟ್ ಮಾಡಿ ಆಮೇಲೆ ಮಾತ್ರೆಯನ್ನು ತಗೊಳ್ಳೋದು ಒಳ್ಳೆಯದು. ಸ್ವಂತ ಪ್ರಯೋಗ ಮಾಡೋಕ್ಕೆ ಹೋಗಬೇಡಿ.